ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂಧುವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಉತ್ತರಾಷಾಢ ಮಕ್ಕಳಿಂದ ಸೌಖ್ಯ, ಕೆಲಸ ಕಾರ್ಯ ನಿಶ್ಚಯ, ಹಾಗೆ ಓಡಾಟ ಸ್ವಲ್ಪ ಇರ್ತದೆ. ಈ ತಿಂಗಳಲ್ಲಿ ಯಾವುದೇ ವಿವಾದಗಳಿಂದ ಸ್ವಲ್ಪ ದೂರ ಇದ್ರೆ ನಿಮಗೆ ಕಾರ್ಯಕ್ರಮಗಳು ಬೇಗ ಆಗ್ತವೆ. ಹಾಗೆ ಹೊಸ ಅತಿಥಿಯ ಆಗಮನ ಇರೋದ್ರಿಂದ ನಿಮಗೆ ವಿಶೇಷ ವ್ಯಕ್ತಿಯ ಒಂದು ದರ್ಶನದ ಯೋಗ ಕೂಡ ಇದೆ. ಹಾಗೆ ಸರ್ಕಾರಿ ಅಧಿಕಾರಿಗಳಿಂದ ಲಾಭಾಂಶ ಇರೋದ್ರಿಂದ ಪೆಂಡಿಂಗ್ ಇರುವಂತ ಕೆಲಸ ನೀವು ಈ ತಿಂಗಳಲ್ಲಿ ಮುಂದುವರಿಸಿ. ಹಾಗೆ ದೇವತಾ ಅನುಗ್ರಹ ಪಡ್ಕೊಳ್ಳೋಕೆ ಆಗಿರ್ಬೋದು, ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಹಾಗೆ ವಿಶೇಷ ಅನುಗ್ರಹ ಪಡೀಲಿಕ್ಕೆ ಇದು ಸರಿಯಾದಂತ ತಿಂಗಳೇ ಅಂತಾನೆ ಹೇಳ್ಬೋದು. ನಾವು ಒಂಥರ ಟೆನ್ಷನ್ ಮಾಡ್ಕೊಳ್ದೆ ಈ ತಿಂಗಳಲ್ಲಿ ನೀವು ಲೈಫ್ ಲೀಡ್ ಮಾಡಬೇಕು. ವಾಹನದ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು. ಪರ್ಸನಲ್ ನಾಲೆಡ್ಜ್ಗೆ ಅಂದ್ರೆ ಏನಾದ್ರು ಕಲೀಲಿಕ್ಕೆ ಇದು ಸರಿಯಾದಂತ ಸಮಯ ಅಂತ ಕೂಡ ಹೇಳ್ಬೋದು. ಪೆಂಡಿಂಗ್ ಇರುವಂತ ಕೆಲಸ ಮುಂದುವರಿಯೋದ್ರಿಂದ ಹೆಚ್ಚಾಗಿ ಉತ್ತರಾಷಾಢ ನಕ್ಷತ್ರದವರು ಒಳ್ಳೆ ಫಲವನ್ನ ನೀವು ನೋಡೋದ್ರಿಂದ ಅನುಕೂಲ ಇರ್ತದೆ. ಮಹಿಳೆಯರಿಗೆ ಹೆಚ್ಚಿನ ಅನುಕೂಲವಾಗದಂತ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ನಿಮಗೆ ವಿದ್ಯಾರ್ಥಿಗಳಿಗೆ ಪ್ರಗತಿ ಕಾಣುವಂತಹ ಸಂದರ್ಭ ಇದಾಗಿರೋದ್ರಿಂದ ಯಾವುದೇ ವಿದ್ಯಾರ್ಥಿಗಳು ಧೃತಿಗೆಡಬೇಡಿ. ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಜಾಸ್ತಿ ಹಾಕಿ ಅನುಕೂಲ ಆಗುತ್ತೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರಿಗೆ ಯಾವುದೇ ಒಂದು ವಿಶೇಷ ದೇವರ ದರ್ಶನ ಮಾಡ್ಬೇಕು ಅನ್ಕೊಂಡಾಗ ಒಂದು ಸ್ವಲ್ಪ ಸಮಯನ ಅಲ್ಲಿ ಕಳೀರಿ, ಅನುಕೂಲ ಇರ್ತದೆ. ಮಂದತ್ವ ಆಗಿರ್ಬೋದು, ಸೋಮಾರಿತನ ಆಗಿರ್ಬೋದು ಬೀಳೋದ್ರಿಂದ ನಿಮ್ಗೆ ಅನುಕೂಲ ಇರ್ತದೆ. ಯಾವುದೇ ವ್ಯಕ್ತಿಯ ಜೊತೆಲಿ ವಾದ ಮಾಡ್ಕೊಳ್ದೆ ನೀವು ಕೆಲಸ ಮಾಡಿ. ಈ ಒಂದು ಉತ್ತರಾಷಾಢ ನಕ್ಷತ್ರದವರಿಗೆ ಅನುಕೂಲವಾದಂತ ವಾತಾವರಣ ಇರ್ತದೆ. ಹಾಗೆ ಹನುಮಂತನ ದೇವರಿಗೆ ದೀಪ ಸೇವೆ ಮಾಡೋದ್ರಿಂದ ಹೆಚ್ಚಿನ ನೀವು ಫಲವನ್ನು ನೋಡಬಹುದು. ಮನೆ ದೇವರಿಗೆ ಬೆಲ್ಲದನ್ನ ಅಂದ್ರೆ ಪೊಂಗಲನ್ನು ನೈವೇದ್ಯ ಮಾಡೋದ್ರಿಂದ ಉತ್ತರಾಷಾಢ ನಕ್ಷತ್ರದವರು ಹೆಚ್ಚಿನ ಫಲವನ್ನು ನೋಡಬಹುದಾಗಿರುತ್ತದೆ. ಶ್ರವಣ ನಕ್ಷತ್ರ ಹೊಸ ಕೆಲಸಗಳಿಗೆ ದಾರಿ ಸಿಗುವಂತ ಸಂದರ್ಭ ಇದಾಗಿರುತ್ತದೆ. ನಿರೀಕ್ಷೆ ಇಟ್ಟಿದ್ದ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅನುಕೂಲವಾದಂತಹ ಒಂದು ವಾತಾವರಣ ದೊರೆಯುತ್ತದೆ. ಹಾಗೆ ದೇವರ ಅನುಗ್ರಹ ಆಗಿರ್ಬೋದು, ಹೊಸ ಚೈತನ್ಯ, ಹೊಸ ಆಲೋಚನೆ ಇದು ಸಿದ್ಧಿಯಾಗಕ್ಕೆ ಒಳ್ಳೆ ಸಮಯ ಅಂತ ಕೂಡ ಹೇಳ್ಬೋದು. ಪ್ರಯತ್ನಕ್ಕೆ ತಕ್ಕ ಫಲ ಇರೋದ್ರಿಂದ ನೀವು ಯಾವುದೇ ಪ್ರಯತ್ನ ಪಟ್ಟರು ಕೂಡ ಅದು ನಿಮಗೆ ಕಾರ್ಯರೂಪ ಬರ್ತದೆ. ಹಾಗೆ ವಾಹನ ಸೌಖ್ಯ ಆಗಿರ್ಬೋದು, ಮನೆಯಲ್ಲಿ ನೆಮ್ಮದಿ ಆಗಿರ್ಬೋದು, ನಿಮ್ಗೆ ಈ ಒಂದು ತಿಂಗಳಲ್ಲಿ ಅನುಕೂಲ ಇರ್ತದೆ. ಲೇಟ್ ನೈಟ್ ಅಂದ್ರೆ ಮಧ್ಯರಾತ್ರಿಯಲ್ಲಿ ನಿದ್ದೆ ಮಾಡೋದಾಗಿರ್ಬೋದು ಅಥವಾ ಬೆಳಗ್ಗೆ ಲೇಟ್ ಆಗಿ ಎದ್ದೇಳೋದಾಗಿರ್ಬೋದು ಈ ತಿಂಗಳಲ್ಲಿ ಮಾಡಕ್ ಹೋಗ್ಬೇಡಿ. ಉದರ ಸಂಬಂಧಿತ ಆರೋಗ್ಯ ಸಮಸ್ಯೆ ಬರೋದ್ರಿಂದ ನೀವು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಹಾಗೆ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಮಾಡೋದ್ರಿಂದ ನೀವು ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಬಹುದು. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ಪಾರ್ಟ್ನರ್ ಜೊತೆ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬರೋದ್ರಿಂದ ಎಚ್ಚರವನ್ನು ವಹಿಸಿ. ಹಾಗೆ ಗೌರ್ಮೆಂಟ್ ಕೆಲಸಗಳಲ್ಲಿ ಯಾವುದೇ ಕೆಲಸ ಆಗ್ಬೇಕು ಅನ್ಕೊಂಡ್ರು ಕೂಡ ಇದು ಪರಿಹಾರ ಆಗ್ಲಿಕ್ಕೆ ಒಂದು ಒಳ್ಳೆಯ ಸಂದರ್ಭ ಅಂತ ಕೂಡ ಹೇಳ್ತೀವಿ ನಾವು. ಹಾಗೆ ಮಹಿಳೆಯರಿಗೆ ಮನೆಯಲ್ಲಿ ಒಳ್ಳೆಯ ಸಮಾಧಾನ ಸಿಗುವಂತ ಸಮಯ ಕೂಡ ಇದಾಗಿರ್ತದೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ಒಂದು ಗುರುಗಳಿಗೆ ಸಹಕಾರ ಕೊಡೋದ್ರಿಂದ ಅಥವಾ ಗೌರವ ಕೊಡೋದ್ರಿಂದ ಶ್ರವಣ ನಕ್ಷತ್ರ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಫಲವನ್ನು ನೋಡಬಹುದು. ವಿಶೇಷವಾದಂತಹ ವಿಷ್ಣು ದರ್ಶನ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡಬಹುದು. ಹಾಗೆ ನರಸಿಂಹಸ್ವಾಮಿಗೆ ಬೆಲ್ಲದಚ್ಚಿನ ಆರತಿ ಸೇವೆ ಮಾಡೋದ್ರಿಂದ ಶ್ರವಣ ನಕ್ಷತ್ರದವರು ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದು. ಹಾಗೆ ಧನಿಷ್ಠ ನಕ್ಷತ್ರ ಅಣ್ಣ ತಮ್ಮಂದಿರ ಸಮಸ್ಯೆಗಳಾಗಿರ್ಬೋದು ಅಥವಾ ದಾಯಾದಿ ಸಮಸ್ಯೆಗಳ ಪರಿಹಾರ ಕೊಡುವಂತ ಇದು ಸಂದರ್ಭ ಇದಾಗಿರ್ತದೆ. ಹೊಸ ಹಣಕಾಸಿನ ವ್ಯವಹಾರಗಳು ನಿಮಗೆ ಹುಡ್ಕೊಂಡ್ ಬರ್ತವೆ. ಹಾಗೆ ಶೇರ್ ಮಾರ್ಕೆಟ್ ಅಲ್ಲಿ ಅನುಕೂಲ ಇರೋದ್ರಿಂದ ನೀವು ಯಾವುದೇ ಹಣಕಾಸನ್ನ ಹೂಡಿಕೆ ಮಾಡಿದ್ರು ಕೂಡ ಅದು ನಿಮಗೆ ಕಾರ್ಯರೂಪ ಬರ್ತದೆ.
ಹಾಗೆ ವಾದಗಳಿಂದ ಅಶಾಂತಿಯ ವಾತಾವರಣ ಇರೋದ್ರಿಂದ ಹೆಚ್ಚಾಗಿ ವಾದಗಳನ್ನು ಮಾಡ್ಕೋಬೇಡಿ. ಹೆಡ್ಡೇಕ್ ಆಗಿರಬಹುದು, ಮೈಗ್ರೇನ್ ಆಗಿರಬಹುದು ಅನುಕೂಲ ಇರೋದ್ರಿಂದ ಯಾವುದೇ ಒಂದು ಆರೋಗ್ಯ ಸಮಸ್ಯೆಗೆ ನೀವು ಅದನ್ನ ಪರಿಹಾರನ ನೀವು ನೋಡ್ಕೋಬೇಕಾಗತ್ತೆ. ಪಾಸಿಟಿವ್ ಥಾಟ್ಸ್ ನಿಮ್ಗೆ ಅಂದ್ರೆ ಒಂದ್ ಒಳ್ಳೆ ಆಲೋಚನೆಗಳು ಬರುವಂತ ಸಾಧ್ಯತೆ ಇದಾಗಿರೋದ್ರಿಂದ ಒಳ್ಳೆ ಆಲೋಚನೆಗಳನ್ನ ಕರೆಬಿಟ್ಟು ತಗೊಬನ್ನಿ. ಹಾಗೆ ಪೆಂಡಿಂಗ್ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಪರಿಹಾರ ತಗೊಳ್ಳಿಕ್ಕೆ ಇದು ಸರಿಯಾದಂತ ಸಮಯ ಅಂತ ಕೂಡ ಹೇಳ್ಬೋದು. ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ವಿಶೇಷ ಗುರುವಿನ ದರ್ಶನ ಆಗಿರ್ಬೋದು ಅಥವಾ ಎಷ್ಟೋ ದಿನಗಳ ಮಟ್ಟಿಗೆ ಕೆಲಸ ಕಾರ್ಯ ಆಗದಿರೋದು ಕೂಡ ಈ ತಿಂಗಳಲ್ಲಿ ಆಗುವಂತ ಸಾಧ್ಯತೆ ಇರ್ತದೆ. ಓಡಾಟದ ಬಗ್ಗೆ ಎಚ್ಚರಿಕೆ ಇರಬೇಕು. ಹಾಗೆ ಮಹಿಳೆಯರಿಗೆ ಒಂದ್ ಸ್ವಲ್ಪ ಸಿಹಿ ಸುದ್ದಿ ಸಿಗುವಂತ ಕಾಲ ಇದಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣ ಯೋಗ ಕೂಡ ಈ ಒಂದು ತಿಂಗಳಲ್ಲಿ ನೀವು ನೋಡಬಹುದಾಗಿರುತ್ತದೆ. ಒಂದು ರುದ್ರದೇವಾಯ ನಮಃ ಅನ್ನೋ ಮಂತ್ರ ಜಪ ಮಾಡೋದ್ರಿಂದ, ಲಕ್ಷ್ಮಿಯ ಅಷ್ಟೋತ್ತರ ಪಠಿಸೋದ್ರಿಂದ ಹೆಚ್ಚಾಗಿ ನಿಮಗೆ ಒಳ್ಳೆ ರೀತಿಯಲ್ಲಿ ಅನುಗ್ರಹ ಇರ್ತದೆ. ಹಾಗೆ ಮಕರ ರಾಶಿಯವರಿಗೆ ಸಂಬಂಧಪಟ್ಟ ಕೂಡ ಅಷ್ಟೇ, ಧನಿಷ್ಠ ಆಗಿರ್ಬೋದು, ಹಾಗೆ ಉತ್ತರಾಷಾಢ ಆಗಿರ್ಬೋದು, ಶ್ರವಣ ನಕ್ಷತ್ರದ ಪಾದಗಳಾಗಿರ್ಬೋದು ಮಕರ ರಾಶಿ ಆಗಿರೋದ್ರಿಂದ ಮಕರ ರಾಶಿಯವರಿಗೆ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಲೈಫ್ ಅಲ್ಲಿ ಲೀಡ್ ಮಾಡ್ಬೇಕಾಗತ್ತೆ. ವಿಷ್ಣುವಿನ ದರ್ಶನವನ್ನ ಮಾಡಿ, ಯಾವುದೇ ಗುರು ನಿಂದನೆ ಮಾಡಬೇಡಿ, ದೈವ ನಿಂದನೆ ಮಾಡಬೇಡಿ. ಒಂದ್ ಸ್ವಲ್ಪ ಅನುಕೂಲ ಇರುವಂತಹ ಒಂದು ಸಂದರ್ಭ ಆಗಿರೋದ್ರಿಂದ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಇರ್ತದೆ. ಮಕರ ರಾಶಿಯವರು ಹೆಚ್ಚಾಗಿ ನಾರಾಯಣನ ಅನುಗ್ರಹ ಆಗಿರ್ಬೋದು ಅಥವಾ ರುದ್ರದೇವರನ್ನ ದರ್ಶನ ಮಾಡೋದ್ರಿಂದ ಅಥವಾ ಅಷ್ಟೋತ್ತರ ಪಠಿಸೋದ್ರಿಂದ ಹೆಚ್ಚಾಗಿ ಒಳ್ಳೆ ಫಲವನ್ನ ನೀವು ನೋಡಬಹುದಾಗಿರುತ್ತೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡಬಹುದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗಲಿ.